ಬೆಂಗಳೂರಲ್ಲಿ ಗಿಳಿ ರಕ್ಷಣೆ ಮಾಡೋಕೆ ಹೋಗಿ ಒಂದು ದೊಡ್ಡ ದುರಂತ ನಡೆದು ಹೋಗಿದೆ. ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ದಾನೆ ಯುವಕ ಅರುಣ್. 32 ವರ್ಷದ ಅರುಣ್ ಸಾವನ್ನಪ್ಪಿರುವುದು ವಿದ್ಯುತ್ ಶಾಕ್ನಿಂದ. ಕಾರಣ ಗಿಳಿಯನ್ನ ರಕ್ಷಣೆ ಮಾಡೋಕೆ ಹೋಗಿ ಈ ರೀತಿಯಾಗಿ ದುರ್ಮರಣ ಅಪ್ಪಿದ್ದಾನೆ. ಗಿರಿನಗರದ ಅಪಾರ್ಟ್ಮೆಂಟ್ ಬಳಿ ನಡೆದಂತಹ ಘಟನೆ ಇದು. 32 ವರ್ಷದ ಯುವಕ ಅರುಣ್ ಮೃತ ದುರ್ದೈವಿ. ಗಿಣಿಯನ್ನ ರಕ್ಷಣೆ ಮಾಡೋಕೆ ಹೋಗಿ ಸಾವನ್ನಪ್ಪಿದ್ದಾನೆ ಕರೆಂಟ್ ಶಾಕ್ನಿಂದ. ಹೈಟೆನ್ಷನ್ ವೈರ್ ಕಂಬದ ಮೇಲೆ ಆ ಗಿಳಿ ಕುಳಿತುಕೊಂಡಿತ್ತು. ಅದನ್ನು ನೋಡಿ ಅದಕ್ಕೇನಾದರೂ ಆಗ್ಬಿಡುತ್ತೆ ಅಂತ ಈತ ರಕ್ಷಣೆ ಮಾಡೋಕೆ ಹೋಗಿದ್ದು. ಗಿಳಿ ರಕ್ಷಣೆ ಮಾಡೋಕೆ ಹೋಗಿ ಮುಂದಾಗಿದ್ದಂತಹ ಟೈಮ್ನಲ್ಲಿ ಕರೆಂಟ್ ಶಾಕ್ ಆಗಿದೆ. ಸ್ಟೀಲ್ ಪೈಪ್ಗೆ ಕಡ್ಡಿ ಕಟ್ಟಿಕೊಂಡು ಗಿಳಿ ಓಡಿಸೋಕ್ಕಿಂತ ಯತ್ನ ಮಾಡಿದ್ದು. ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಹೈಟೆನ್ಷನ್ ವೈರ್ನಲ್ಲಿ ಆ ಕಂಬದ ಮೇಲೆ ಕುಳಿತುಕೊಂಡಿರುವಂತಹ ಗಿಣಿಯ ದೃಶ್ಯ ಇದು. ಇದನ್ನ ಅಲ್ಲಿಂದ ಓಡಿಸ್ಬೇಕು ಅಂತ ಆ ವ್ಯಕ್ತಿ ಪ್ರಯತ್ನ ಪಟ್ಟಿದ್ದು. ಪಾಪ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಕರೆಂಟ್ ಶಾಕ್ನಿಂದ ಅಂತ. ಆದರೆ ದುರ್ದೈವ, ಆ ವ್ಯಕ್ತಿಗೇನೆ ಶಾಕ್ ತಗುಲಿದೆ. ವೀರಭದ್ರನಗರ ಅಂತ ಒಂದು ಪ್ರದೇಶ, ಅಲ್ಲಿ ಕೃತಿಕಾ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಲಿಖಿತ ಅನ್ನೋದು ಒಂದು ಫ್ಲ್ಯಾಟ್ ಇದೆ. ಆ ಫ್ಲ್ಯಾಟಲ್ಲಿ ಅವರೊಂದು ಗಿಳಿ ಸಾಕಿರ್ತಾರೆ. ಆ ಗಿಳಿ ಎಲೆಕ್ಟ್ರಿಕ್ ವೈರ್ ಮೇಲೆ ಕುತ್ಕೊಂಡು ಡೆತ್ ಆಗಿರುತ್ತೆ. ಸೊ ಅದನ್ನು ಅಂದರೆ ಇನ್ನೂ ಡೆತ್ ಆಗಿರೋದ್ರ ಬಗ್ಗೆ ಅವ್ರು ಕನ್ಫರ್ಮ್ ಇರೋಂಗಿಲ್ಲ. ಉಳಿಸ್ಲಿಕ್ಕೆ ಹೋಗಿ ಅವರು ಏನು ಲಿಖಿತ ಇದ್ದಾರೆ, ಇವರ ಒಬ್ಬ ರಿಲೇಟಿವ್ ಹುಡುಗ ಅರುಣ್ ಕುಮಾರ್ ಅಂತೇಳಿ, ಸುಮಾರು 32 ವರ್ಷ. ಇವನು ಒಂದು ಕಬ್ಬಿಣದ ಒಂದು ಸಲಾಕೆಯನ್ನು ತಗೊಂಡು ಅದನ್ನು ಅನ್ನೋವಿಂಗ್ಲಿ ಅದನ್ನು ಗಿಳಿಯನ್ನು ಕೆಳಗೆ ಇದು ಮಾಡಲಿಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಅದು ಎಲೆಕ್ಟ್ರಿಕ್ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಎಲೆಕ್ಟ್ರಿಕ್ ಶಾಕ್ ಆಗಿ ಡೆತ್ ಆಗಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಒಂದು ದುರ್ದೈವದ ಸಾವು ಇದು. ಇನ್ನೊಂದು ವಿಚಾರ, ಈತನಿಗೆ ಪರೋಕ್ಷನೋ ಅಥವಾ ಪ್ರತ್ಯಕ್ಷನೋ ಯಾರಾದರೂ ಹೇಳಿದ್ರ ಈ ಗಿಣಿಯನ್ನು ಅಲ್ಲಿಂದ ಓಡಿಸಬೇಕು ಅನ್ನುವಂಥದ್ದು? ಯಾಕಂದ್ರೆ ಈ ಗಿಣಿ ಸಾಮಾನ್ಯವಾದಂತಹ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ನೋಡೋಕೆ ಸಿಗುವಂಥ ಗಿಣಿ ಅಲ್ಲ ಅಂತ ಕಾಣಿಸುತ್ತೆ. ಅದರ ಬೆಲೆ 2 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಯಾರು ಸಾಕ್ತಾ ಇದ್ರು, ಅವ್ರೇನಾದ್ರೂ ಇಂಟಿಮೇಷನ್ ಕೊಟ್ಟಿದ್ರ ಈತನಿಗೆ ಅಲ್ಲಿಂದ ಓಡಿಸ್ಬೇಕು ಏನು ಎತ್ತ ಅಂತ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಅರುಣ್, ಗಿಳಿಯನ್ನು ರಕ್ಷಣೆ ಮಾಡಲು ಹೋಗಿ ಬೆಂಗಳೂರಿನಲ್ಲಿ ಯುವಕನೊಬ್ಬ ಏನು ಸಾವಿಗೀಡಿರುವಂಥ ಘಟನೆ ಬೆಂಗಳೂರಿನ ಗಿರಿನಗರ ಬಳಿ ನಡೆದಿರೋದು. ಆ ಒಂದು ಗಿಳಿ ಏನಿದೆ ಅದು ವಿದೇಶದಿಂದ ತರಿಸಿರುವಂಥ ದುಬಾರಿ ಬೆಲೆ ಬಾಳುವಂಥ ಒಂದು ಗಿಳಿಯಾಗಿರುತ್ತೆ. ಸುಮಾರು 2 ಲಕ್ಷ ಹಣವನ್ನು ಕೊಟ್ಟು ಆ ಒಂದು ಗಿಳಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಕರೆಸಿ ಅದನ್ನು ಮನೆಯಲ್ಲಿ ಸಾಕ್ತಾ ಇರ್ತಾರೆ. ಇವತ್ತು ಆ ಒಂದು ಗಿಳಿ ಸುಮಾರು 66,000 kV ಎಲೆಕ್ಟ್ರಿಕಲ್ ವಿದ್ಯುತ್ ಹರಿಯುವಂಥ ಒಂದು ತಂತಿ ಏನಿದೆ, ಆ ಒಂದು ತಂತಿಯ ಮೇಲೆ ಕುಳಿತಿದ್ದ ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡುವಂಥ ಸಲುವಾಗಿ ಅರುಣ್ ಕುಮಾರ್ ಎಂಬಾತ ಇವತ್ತು ಮಧ್ಯಾಹ್ನ ಹೋದಾಗ ಆತನಿಗೆ ಕರೆಂಟ್ ಶಾಕ್ ಹೊಡೆದು ಆತ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಒಂದು ಗಿಳಿ ಏನಿದೆ, ಆ ಒಂದು ಗಿಳಿ ಅರುಣ್ ಕುಮಾರ್ ಅವರ ಸಂಬಂಧಿ ಒಬ್ಬರು ಸಾಕಿರ್ತಾರೆ. ಸಂಬಂಧಿಯವರಿಗೆ ಸೇರಿದ ಈ ಒಂದು ಗಿಳಿ ಆಗಿದ್ದರಿಂದ ಅವ್ರ ಮನೆಯಲ್ಲಿ ಈತ ಕೂಡ ಒಂದು ವಾಸವನ್ನು ಮಾಡ್ತಾ ಇದ್ದ. ಇವತ್ತು ಮಧ್ಯಾಹ್ನ ಆ ಒಂದು ಗಿಳಿ 66 kV ಒಂದು ಎಲೆಕ್ಟ್ರಿಕಲ್ ವೈರ್ ಮೇಲೆ ಒಂದು ಕುಳಿತ ಸಂದರ್ಭದಲ್ಲಿ ಅದನ್ನು ಹೇಗಾದ್ರೂ ಮಾಡಿ ಕೆಳಗಡೆ ತರಬೇಕು ಮತ್ತೆ ರಕ್ಷಣೆ ಮಾಡಬೇಕು ಅಂತ ಈತ ಒಂದು ಕಬ್ಬಿಣದ ಒಂದು ರಾಡ್ಗೆ ಒಂದು ಕಡ್ಡಿಯನ್ನು ಕಟ್ಕೊಂಡು ಅದನ್ನು ರಕ್ಷಣೆ ಮಾಡೋದಕ್ಕೆ ಕೂಡ ಮುಂದಾಗಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಏನು ಹೈ ವೋಲ್ಟೇಜ್ ವಿದ್ಯುತ್ ಹರಿತಾ ಇದ್ದರಿಂದ ಆ ಒಂದು ವಿದ್ಯುತ್ ಒಂದು ಶಾಕ್ ಆತ ಅಲ್ಲೇ ಒಂದು ಸ್ಥಳ ಕುಸಿದು ಬಿದ್ದು ಕೆಳಗಡೆ ಬಿದ್ದು ಸಾವನ್ನಪ್ಪಿರೋದು. ಕೂಡಲೇ ಆತನನ್ನ ಸ್ಥಳಕ್ಕೆ ಏನು ಸ್ಥಳೀಯರು ಒಂದು ಆಸ್ಪತ್ರೆಗೆ ದಾಖಲು ಮಾಡಿಸೋ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಮಾರ್ಗ ಮಧ್ಯೆನೇ ಆತ ಸಾವನ್ನಪ್ಪಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಸದ್ಯ ಈಗಾಗಲೇ ಬೆಸ್ಕಾಂ ಮತ್ತೆ KEB ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅದು ಯಾವ ರೀತಿ ಆಯಿತು ಮತ್ತೆ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಬಗ್ಗೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಅರುಣ್ ಕುಮಾರ್ ಏನಿದ್ರೆ ಈತ ವೀರಭದ್ರ ನಗರ ನಿವಾಸಿಯಾಗಿದ್ದು ತನ್ನ ಸಂಬಂಧಿಯೊಬ್ಬರ ಮನೆಯಲ್ಲಿ ವಾಸವಾಗಿರ್ತಾನೆ. ಅವರ ಮನೆಗೆ ಸೇರಿದಂತ ಗಿಳಿ ಅಂತೇಳಿ ಕೂಡ ಈಗ ಗೊತ್ತಾಗಿದ್ದು ಸದ್ಯ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರೋದು. ಯಾಕಂದ್ರೆ ವಿದೇಶದಿಂದ ಒಂದು 2 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಈ ಒಂದು ಗಿಣಿ ತುಂಬಾ ಅಟ್ರಾಕ್ಷನ್ ಆಗಿದೆ ಮತ್ತೆ ಚೆನ್ನಾಗಿದೆ ಅಂತೇಳಿ ಅದನ್ನ ಮನೆಯಲ್ಲಿ ಸಾಕುವಂತ ಸಲುವಾಗಿ ಅದನ್ನ ಬೆಂಗಳೂರಿಗೆ ಅವರು ಏನು ಪಾರ್ಸಲ್ ಒಂದು ತರಿಸ್ಕೊಂಡಿರುವಂತಹ ವಿಚಾರ ಕೂಡ ಈಗ ಗೊತ್ತಾಗಿದೆ. ಸದ್ಯ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಪೊಲೀಸರು ಮತ್ತೆ ಬೆಸ್ಕಾಂ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಅರುಣ್, ಓಕೆ ಮುನಿರಾಜು, ಎಲ್ಲವೂ ಓಕೆ. 2 ಲಕ್ಷ ಕೊಟ್ಟು ಅದನ್ನು ತಂದಿದ್ರು, ಅದೆಲ್ಲವೂ ಕೂಡ ಓಕೆ. ಆದರೆ ಇವರು ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೇನೆ ತಾವೇ ಅದನ್ನು ರಕ್ಷಣೆ ಮಾಡೋಕೆ ಹೋಗಿದ್ದು ಇಲ್ಲಿ ದೊಡ್ಡ ಎಡವಟ್ಟು. ಅವರ ನಿರ್ಲಕ್ಷ್ಯನೇ ಮುಖ್ಯ ಕಾರಣ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಏನಾದರೂ ರಿಯಾಕ್ಷನ್ ಕೊಡ್ತಾ ಇದ್ದಾರೆ, ಏನಾದರೂ ಹೇಳ್ತಾ ಇದ್ದಾರಾ?
ಅರುಣ್, ಇದು ಮೇಲ್ನೋಟಕ್ಕೆ ಆತನ ನಿರ್ಲಕ್ಷ್ಯ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ 66,000 ವಿದ್ಯುತ್ ಸಾಮರ್ಥ್ಯ ಇರುವಂತಹ ಒಂದು ಎಲೆಕ್ಟ್ರಿಕಲ್ ವೈರ್ ಹತ್ರ ಈ ರೀತಿ ಯಾರು ಕೂಡ ಹುಡುಗಾಟ ಆಡೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದರಲ್ಲಿ ವಿದ್ಯುತ್ ಕೂಡ ಪ್ರವಹಿಸ್ತಾ ಇರ್ತದೆ. ಅಂತ ಕಡೆಯಲ್ಲಿ ಒಂದು ಕಂಬಿಗೆ ಒಂದು ಕೋಲನ್ನು ಕಟ್ಕೊಂಡು ಹೋದ್ರೆ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಶಾಕ್ ಕೂಡ ಹೊಡೆಯುತ್ತೆ. ಅದೇ ರೀತಿಯಾಗಿ ಇವತ್ತು ಕೂಡ ಆತ ಒಂದು ಸಣ್ಣ ಒಂದು ಕಂಬಿ ಏನಿದೆ ಆ ಒಂದು ಕಂಬಿಗೆ ಒಂದು ಕಡ್ಡಿಯನ್ನ ಕಟ್ಕೊಂಡು ಅದನ್ನ ಇಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ತಾನೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಶಾಕ್ ಕೂಡ ಹೊಡೆದು ಆತ ಅಲ್ಲೇ ಕುಸಿದು ಬಿದ್ದು ನಂತರ ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯೆ ಸಾವನ್ನಪ್ಪಿರೋದು. ಆದ್ರೆ ಇದು ಮೇಲ್ನೋಟಕ್ಕೆ ಆತನ ನಿರ್ಲಕ್ಷ್ಯತನವನ್ನು ಕೂಡ ತೋರಿಸುತ್ತೆ. ಆದ್ರಿಂದ ಈಗ ಬೆಸ್ಕಾಂ ಮತ್ತೆ ಕೆಇಬಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಘಟನೆ ಬಗ್ಗೆ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಪಾರ್ಟ್ಮೆಂಟ್ ನ ಒಳಭಾಗದಲ್ಲೇ ಈ ಒಂದು ದೊಡ್ಡ ವೈರ್ ಏನಿದೆ ಅದು ಹಾದು ಹೋಗಿರೋದು ಕೂಡ ಸಾರ್ವಜನಿಕರು ಸ್ವಲ್ಪ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ನಿವಾಸಿಗಳು ವಾಸವಾಗಿರ್ತಾರೆ, ಮತ್ತೆ ಮಕ್ಕಳಿರ್ತಾರೆ, ಮತ್ತೆ ಪ್ರಾಣಿ ಪಕ್ಷಿಗಳು ಕೂಡ ಓಡಾಡ್ತಾ ಇರ್ತವೆ. ಇಂಥ ಸ್ಥಳದಲ್ಲಿ ದೊಡ್ಡ ಮಟ್ಟದ ಒಂದು ಎಲೆಕ್ಟ್ರಿಕಲ್ ವೈರ್ ಅನ್ನು ಹಾದು ಹೋಗುವಂತೆ ಮಾಡಿರೋದ್ರಿಂದ ಇಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ ಅಂತೇಳಿ ಸ್ಥಳೀಯರು ಕೂಡ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.